श्रीगुरुभ्यो नमः। हरिः ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादिशश्चेति ज्योतिश्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಕುಂಭರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ಏನಾದರೂ ಅನುಕೂಲತೆಗಳಿದೆಯಾ ಅನಾನುಕೂಲತೆಗಳಿದೆಯಾ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ರಾಶಿಯಲ್ಲಿ ರಾಹು, ಹಾಗೆ 12ನೇ ರಾಶಿಯಲ್ಲಿ 14, 15, 17ನೇ ತಾರೀಕು ಅನಂತರದಲ್ಲಿ ರವಿ, ಕುಜ, ಬುಧ, ಶುಕ್ರರು ಕೂಡ 12ನೇ ರಾಶಿಯಲ್ಲಿ. ಇನ್ನು 2ನೇ ರಾಶಿಯಲ್ಲಿ ಶನೇಶ್ವರನು, ಹಾಗೆ ಪಂಚಮ ರಾಶಿಯಲ್ಲಿ ಗುರು ನೋಡಿ ಬಹಳ ಬಲಿಷ್ಠವಾಗಿದ್ದಾನೆ ಕುಂಭರಾಶಿಯವರಿಗೆ. ಇನ್ನು ಷಷ್ಠ, ಸಪ್ತಮ ರಾಶಿಯಲ್ಲಿ ಕೇತು ಇದ್ದಾನೆ. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇನ್ನು ನಕ್ಷತ್ರಗಳು ಯಾವುದಪ್ಪ ಅಂತಂದರೆ ಧನಿಷ್ಠ ನಕ್ಷತ್ರ 3, 4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ಕುಂಭರಾಶಿಗೆ ಸ್ವಲ್ಪ 7.5 ಸಲ ನಡೀತಾ ಇದೆ, ಸ್ವಲ್ಪ ಅಲ್ಲೋಲ ಕಲ್ಲೋಲ ಚಿಂತೆ ಹೀಗೆಲ್ಲ ಆಗ್ತಾ ಇದೆ. ಹಾಗಿದ್ದಾಗ ಈ ಜನವರಿ ತಿಂಗಳಲ್ಲಿ ಏನಪ್ಪ ಶುಭಾಶುಭ ಫಲಗಳು ಎಂಬುದನ್ನು ಕೂಡ ನಾವು ಗಮನಿಸೋಣ. ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ನಿರ್ಣಯ ಹೇಳುವಂಥದ್ದಿಲ್ಲ. ನೋಡಿ, 1ನೇ ತಾರೀಕಿಗೆ ಪ್ರದೋಷ, 2ನೇ ತಾರೀಕಿಗೆ ಶಾಕಂಭರಿ ವ್ರತ, ಹಾಗೆ 3ನೇ ತಾರೀಕಿಗೆ ಬನದ ಹುಣ್ಣಿಮೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು ಹುಣ್ಣಿಮೆ, ಶನಿವಾರ ದಿವಸ ಹುಣ್ಣಿಮೆ ಬಹಳ ಉತ್ತಮವಾದಂಥದ್ದು. ಹಾಗೆ 6ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 7ನೇ ತಾರೀಕಿಗೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ, ಹಾಗೆ 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ, ಧನುರ್ಮಾಸದ ಪೂಜೆ ಸಮಾಪ್ತಿ ಆಗುವಂಥದ್ದು. 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ, ವಿಶೇಷವಾಗಿ 12:52 ಪುಣ್ಯಕಾಲವೂ ಕೂಡ ಇದೆ. 18ನೇ ತಾರೀಕಿಗೆ ನವರಾತ್ರಿ ಅಮಾವಾಸ್ಯೆ, 17ನೇ ತಾರೀಕಿಗೆ ಮಾಸ ಶಿವರಾತ್ರಿ ಹೀಗಿದೆ. ಇನ್ನು 24ನೇ ತಾರೀಕಿಗೆ ಕುಮಾರ ಷಷ್ಠಿ, 25ಕ್ಕೆ ರಥಸಪ್ತಮಿ, 27ಕ್ಕೆ ಮಧ್ವನವಮಿ, 29ಕ್ಕೆ ಸರ್ವೇಶಾಂ ಏಕಾದಶಿ. ಹೀಗೆಲ್ಲ ಇಲ್ಲಿ ಹಬ್ಬ ಹರಿದಿನಗಳೇ ಕೂತ್ಕೊಂಡಿದೆ. ನೋಡಿ, ಕುಂಭರಾಶಿಯವರಿಗೆ ಒಂದು ಹಂತಕ್ಕೆ ಗುರುವಿನ ಬಲ ಇದೆ. ಇಂತಹ ಕಷ್ಟ ಸಮಸ್ಯೆಗಳೆಲ್ಲ ಇದೆ, ನಿಮಗೆ ಜಟಿಲವಾದಂಥ ಸಮಸ್ಯೆಗಳಿದೆ. ಯಾಕಂದರೆ ರಾಶಿಯಲ್ಲಿ ರಾಹು ಇದ್ದಾನೆ, ಅದರ ಜೊತೆಯಲ್ಲಿ 12ನೇ ರಾಶಿಗೆ ರವಿ, ಕುಜರು ಕೂಡ 12ನೇ ರಾಶಿಯಲ್ಲಿದ್ದಾರೆ. ಒಂಥರ ಚಟಪಟ ಒದ್ದಾಡ್ತಾ ಇದ್ದೀರಿ, ಎಲ್ಲಿ ಹೋದರೂ ಮುಂದೆ ದಾರಿಗಳಾಗ್ತಾ ಇಲ್ಲ. ಒಂದು ಹಂತಕ್ಕೆ ಅಡೆತಡೆಗಳು, ಉದ್ಯೋಗ ಕಳ್ಕೊಂಡಿದ್ದೀರಿ, ಹಣಕಾಸು ಕಳ್ಕೊಂಡಿದ್ದೀರಿ, ಮನಸ್ಥಿತಿಯನ್ನು ಕೂಡ ಕಳ್ಕೊಳ್ತಾ ಇದ್ದೀರಿ ಬಹಳಷ್ಟು ಜನ. ಹೀಗಿದ್ದಾಗೂ ಕೂಡ ಈ ತಿಂಗಳಲ್ಲಿ ಏನೇನು ಲಾಭ? ಒಂದನೇದಾಗಿ ಗುರು ಪಂಚಮದಲ್ಲಿದ್ದಾನೆ, ಹಣಕಾಸಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಣಕಾಸಿನ ಮೂಲಗಳು ಬೇರೆ ಬೇರೆ ಕಡೆಗೆ ಮೂಲಗಳು ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಉದ್ಯೋಗ ಮಾಡ್ತಾ ಇದ್ದೀರಿ ಅಂತಂದರೆ ಸೈಡು ಪಾರ್ಟ್ ಟೈಮ್ ಯಾವುದೋ ಒಂದು ಕೆಲಸ ಮಾಡ್ತಾ ಇರುವಂಥದ್ದು, ಅಥವಾ ಬೇರೆ ರೀತಿಯಾದಂಥ ಹಣಕಾಸು ಬರುವಂಥದ್ದು, ಅಥವಾ ಕನ್ಸಲ್ಟೇಷನ್ ಕೊಡುವಂಥದ್ದು, ಅಥವಾ ಟೀಚಿಂಗ್ ಪ್ರೊಫೆಷನನ್ನು ಮಾಡುವಂಥದ್ದು. ಹೀಗೆ ಬಹುಮುಖವಾದಂಥ ಪ್ರತಿಭೆ ಇದೆ ಕುಂಭರಾಶಿಯವರಿಗೆ. ಒಂದೇ ಪ್ರತಿಭೆ ಅಲ್ಲ, ನಿಮ್ಮ ಜೀವನದಲ್ಲಿ 10 ಪ್ರತಿಭೆ, 10 ಸಾಹಸ, 10 ಓಡಾಟಗಳನ್ನು ಮಾಡಿ ನೀವು ಮುಂದೆ ಬಂದಂತಹ ವ್ಯಕ್ತಿಗಳು. ಹಾಗೆ ಸುಮ್ಮನೆ ಕುತ್ಕೊಳ್ಳುವಂಥ ವ್ಯಕ್ತಿಗಳಲ್ಲ, ನೀವು ಚಟಪಡಿಸ್ತಾ ಇದ್ದೀರಿ ಹಾಗಾಗೂ ಕೂಡ. ಹಾಗಾಗಿ ಹಣಕಾಸಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ನಡೆಯುವಂಥ ಸಾಧ್ಯತೆಗಳು. ನೋಡಿ, ಪಂಚಮದಲ್ಲಿ ಗುರು ಇದ್ದಾನೆ, ಮದುವೆಗೆ ಪ್ರಯತ್ನ ಮಾಡಲು ಒಂದು ಕಡೆಗೆ ಅನುಕೂಲ ಆಗುತ್ತೆ. ವಿವಾಹದಲ್ಲಿ ಪ್ರಯತ್ನವನ್ನು ಜಾಸ್ತಿ ಮಾಡಿ. ವಿವಾಹ ನಂತರದಲ್ಲಿ ಗುರು ಪಂಚಮದಲ್ಲಿದ್ದಾನೆ, ಸಂತಾನಕಾರಕ ಗುರು. ಹಾಗಾಗಿ ಸಂತಾನಗಳಿಗೂ ಕೂಡ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಸ್ವಲ್ಪ ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ದೀರಿ. ಹಾಗಿದ್ದಾಗೂ ಕೂಡ ಒಂದು ಗುರುವಿನ ಬಲದಿಂದ ಅನುಕೂಲತೆಗಳಾಗಬಹುದು. ಇನ್ನು ಆರೋಗ್ಯದ ಸಮಸ್ಯೆ ಬಹಳ ಜನಕ್ಕೆ ನೋಡ್ತಾ ಇದ್ದೇನೆ. ಆರೋಗ್ಯಕ್ಕೆ ಕಿರಿಕಿರಿ, ಸೊಂಟ ನೋವು, ಕಾಲು ನೋವು, ಮೈಕೈ ನೋವು, ಹೀಗೆ ಅನೇಕ ನೋವುಗಳೇನಿದ್ರೆ ಆ ನೋವುಗಳೆಲ್ಲ ಅಷ್ಟಷ್ಟಾಗಿ ಔಷಧೋಪಚಾರದಿಂದ ಪರಿಹಾರ ಆಗುವಂಥ ಸಾಧ್ಯತೆಗಳು. ಕುಜ 12ನೇ ರಾಶಿಯಲ್ಲಿ ಒಂದು ಹಂತಕ್ಕೆ ಭೂಮಿ ಕಳ್ಕೊಂಡ್ರೆ ಒಳ್ಳೆಯದಾಗ್ತದೆ ಅನಿಸುತ್ತೆ ಬಹಳ ಜನಕ್ಕೆ. ಎಷ್ಟೋ ಸಲ ಒಂದು ಪ್ರಾಪರ್ಟಿಯನ್ನು, ಭೂಮಿಯನ್ನು ಸೇಲ್ ಮಾಡಿ ಮದುವೆ ಮಾಡುವಂಥ ಕೆಲಸವನ್ನು ಅಥವಾ ಬೇರೆ ಮನೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. 12ನೇ ರಾಶಿ ಕುಜ ಬಂದಾಗ, ರವಿ ಜೊತೆಗಿದ್ದಾಗ ಯಾವುದೋ ರೀತಿಯಾಗಿ ಪರಿಹಾರ ಆಗುವಂಥ ಸಮಸ್ಯೆಗಳು ಯಾವುದು? ಒಂದು ಕಾನೂನಿನ ಸಮಸ್ಯೆಗಳು, ತೊಂದರೆಗಳಿಂದ ಪರಿಹಾರ ಆಗ್ಬೋದು. ಎರಡನೇದಾಗಿ ಭೂಮಿಯ ವ್ಯವಸ್ಥೆ. ಎಷ್ಟೋ ಸಲ ಕೆಲವೊಂದಷ್ಟು ಭೂಮಿ ಒಂದಷ್ಟು ಜನಕ್ಕೆ ಆಗಬರಲ್ಲ. ಹಾಗಾಗಿ ಅಂತಹ ಭೂಮಿಯಿಂದ ಸ್ವಲ್ಪ ತೊಂದರೆ ತಾಪತ್ರಗಳಿದ್ದರೆ ಅಟ್ಲೀಸ್ಟ್ ಅದನ್ನು ಸೇಲ್ ಮಾಡಿಬಿಟ್ಟು ಆ ಸಾಲವನ್ನು ಕಟ್ಟೋಣ ಹೇಳುವಂಥ ಮನಸ್ಥಿತಿಯು ಬಹಳಷ್ಟು ಜನಕ್ಕೆ ಇರುತ್ತೆ. ಅಂಥದ್ದು ಕೂಡ ಅದು ಒಳ್ಳೆಯದೇ. ಒಂದು ಹಂತಕ್ಕೆ ಕಳ್ಕೊಳ್ತೇವೆ, ಒಂದು ಹಂತಕ್ಕೆ ಕಷ್ಟದಿಂದ ಹೊರಗಡೆ ಬರುತ್ತೇವೆ ಅಲ್ವಾ? ಯಾಕಂದರೆ ಜೀವನದಲ್ಲಿ ನಮಗೆ ಅನುಕೂಲ ಆಗುವಂತಹ ವಸ್ತುಗಳಿದ್ದರೆ ಇರಬೇಕು, ಇಲ್ಲಾಂದರೆ ಅದು ಇದ್ದೇನು ಪ್ರಯೋಜನ ಅಲ್ವಾ? ಯಾವುದೋ ಒಂದು ರೀತಿಯಾದಂಥ ಅವಕಾಶಗಳು ನಮಗೆ ಯಾವುದೋ ಕಾಲಕ್ಕೆ ಸಿಗುತ್ತೆ ಅಂತೇಳಿ ಕಾಯ್ತಾ ಇರಲಿಕ್ಕಾಗಲ್ಲ. ಹಾಗಾಗಿ ಇರುವಂಥ ಸಮಯದಲ್ಲಿ
ಎಷ್ಟೆಷ್ಟು ಶೇಖರಣೆ, ಎಷ್ಟೆಷ್ಟು ಅನುಕೂಲ ಅಷ್ಟನ್ನೇ ನಾವು ನೋಡ್ತಾ ಹೋಗಬೇಕು. ಅದರಿಂದ ಒಂದು ಉತ್ತಮವಾದಂಥ ಪರಿಸ್ಥಿತಿ ಸುಸ್ಥಿತಿಯೂ ಕೂಡ ಆಗುತ್ತೆ. ಅನಂತರದಲ್ಲಿ ಶುಕ್ರನೂ 12ನೇ ರಾಶಿಯಲ್ಲಿದ್ದಾನೆ. ಬಹಳ ಮುಖ್ಯವಾಗಿ ಶುಕ್ರ ಬುಧನ ಜೊತೆಗಿದ್ದಾನೆ. ಇದೇನು ಫಲ ಹೇಳ್ತದೆ ಅಂತಂದರೆ 12ನೇ ರಾಶಿಯಲ್ಲಿದ್ದರಿಂದ ಸ್ವಲ್ಪ ಪ್ರಯಾಣ ಯೋಗ ಮತ್ತು ಬಟ್ಟೆ ವ್ಯಾಪಾರ ವ್ಯವಹಾರ ಮಾಡೋರು ಹೆಚ್ಚಿನದಾದಂಥ ಲಾಭಾಂಶಗಳು, ಒಂದು ಕಡೆ ಕಳ್ಕೊಳ್ಳುವಂಥದ್ದು, ಇನ್ನೊಂದು ಕಡೆ ಪಡೆಯುವಂತಹದ್ದು, ಇದು ಎರಡೂ ಕೂಡ ಈ ತಿಂಗಳು ನಿಮ್ಗೆ ಆಗುವಂಥ ಸಾಧ್ಯತೆಗಳು. ಒಂದು ಕಡೆ ಕಳ್ಕೊಂಡ್ರೆ ತಾನೇ ಮತ್ತೊಂದು ಕಡೆ ಪಡ್ಕೊಳ್ಳಿಕ್ಕಾಗತ್ತೆ. ಎರಡೂ ಬೇಕು ಅಂತಂದರೆ ಜೀವನದಲ್ಲಿ ಆಗಲ್ಲ. ಯಾಕಂದರೆ ಅದೇ ಹೇಳ್ತಾರಲ್ಲ, ಹಾವು ಸಾಯುವುದಿಲ್ಲ, ಹಗ್ಗವು ಕಟ್ಟಾಗೋದಿಲ್ಲ ಅಂತೇಳಿ. ಹಾಗಾಗಬಾರದು ಜೀವನದಲ್ಲಿ. ಯಾವುದಾದ್ರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಒಂದು ಕಳ್ಕೊಳ್ಬೇಕು, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಳ್ಕೊಳ್ತಾ ಇದ್ದೇವೆ ಅಂತೇಳಿ ದುಃಖ ಪಡಿಬಾರ್ದು. ಒಂದನ್ನು ಪಡೀತಾ ಇದ್ದೇನೆ, ಸುಮ್ಮನೆ ಕಳೆದು ಹೋಗ್ತಾ ಇಲ್ಲ, ನಷ್ಟವಾಗ್ತಾ ಇಲ್ಲ, ಯಾಕಂದರೆ ಈ ಕಡೆಗೆ ಋಣಮುಕ್ತವಾಗ್ತಾ ಇದ್ದೇನೆ ಹೇಳುವಂತಹ ಒಂದು ಧೈರ್ಯ ಇಟ್ಕೊಳ್ಬೇಕು. ಇನ್ನು ಅಲ್ಪ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಯಾಕೋ ಕಿರಿಕಿರಿಯಾಗಿ ಮಾಡ್ಕೊಂಡಿದ್ದೀರಿ, ಮನಸ್ಸಿಗೆ ಸ್ವಲ್ಪ ಚಿಂತೆ ಮಾಡ್ಕೊಂಡಿದ್ದೀರಿ, ಅದನ್ನೆಲ್ಲ ಧೈರ್ಯ ತಂದುಕೊಳ್ಳಿ. ಯಾಕಂದರೆ ಧೈರ್ಯ ಹೇಳುವಂಥದ್ದು ಭಗವಂತನ ಅನುಗ್ರಹ ನಾವು ತಂದುಕೊಳ್ಬೇಕು. ಎಷ್ಟೋ ಸಲ ಕಷ್ಟ ಆದ ತಕ್ಷಣವೇ ಡಿಪ್ರೆಷನ್ ಮಾಡ್ಕೊಳ್ಳುವಂಥದ್ದು, ಚಿಂತೆ ಮಾಡ್ಕೊಳ್ಳುವಂಥದ್ದು, ನನ್ನ ಕೈಯಲ್ಲಿ ಆಗಲ್ಲ ಅಂತೇಳಿ ತೀರ್ಮಾನ ತೆಗೆದುಕೊಳ್ಳೋದಲ್ಲ. ನಾವು ಆಗತ್ತೆ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಮತ್ತು ನಿಮ್ಮಿಂದ ಒಂದು ದೊಡ್ಡ ಮಹತ್ ಕಾರ್ಯ ಈ ತಿಂಗಳಲ್ಲಿ ನಡೆಯಲಿಕ್ಕಿದೆ. ಯಾವುದೋ ಒಂದು ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಆ ವ್ಯಕ್ತಿಗಳ ಮೂಲಕವಾಗಿ ಮಹತ್ ಕಾರ್ಯ, ಮಹತ್ತರವಾದಂಥ ಅವಕಾಶಗಳು ಕೂಡ ನಡೀತದೆ ನಿಮಗೆ. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಆ ಪ್ರಯತ್ನಗಳು ಸರಿಯಾಗಿ ನಡೆಯೋದೇ ಇಲ್ಲ ಅಲ್ವಾ. ನಮ್ಮ ಮನಸ್ಸಿಗೂ ಕೂಡ ಹಾಗೆ ಸಾಕಷ್ಟು ಸಲ ಅನಿಸುತ್ತೆ. ಆದರೆ ಆ ಪ್ರಯತ್ನಗಳನ್ನು ಹಾಗಂತ ಹೇಳಿ ಬಿಡಬಾರ್ದು. ಮನುಷ್ಯ ಪ್ರಯತ್ನ ಏನಿದೆಯಲ್ಲ, ಸತತವಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಇನ್ನು ಒಂದು 5 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಒಂದನೇದಾಗಿ ನಿದ್ರೆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಎರಡನೇದಾಗಿ ಸ್ವಲ್ಪ ಫೈನಾನ್ಸ್ ವ್ಯಾಪಾರ ವ್ಯವಹಾರ ಮಾಡೋರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಮೂರನೇದಾಗಿ ಅತಿಯಾದಂಥ ನಿರೀಕ್ಷೆಗಳು ಬೇಡ. ಹೀಗೆ ತುಂಬ ಆಗಿಬಿಡುತ್ತೆ, ಅಥವಾ ನಾಳೆಗೆ ಅವನಿಗೆ ದುಡ್ಡು ಕೊಡ್ತೇನೆ ಹೇಳುವಂತಹ ಮನಸ್ಥಿತಿ ಬೇಡ. ಯಾಕಂದರೆ ನೋಡೋಣಪ್ಪ ಒಂದು ದಿವಸ ಟೈಮ್ ಕೊಡು ಅಂತಲೇ ಹೇಳಿ. ಎಷ್ಟೋ ಸಲ ನೋಡಿ, ಬಹಳಷ್ಟು ಜನ ಈ ರಾಶಿಯವರು ಸಾಲ ಮಾಡ್ಕೊಂಡಿದ್ದೀರಿ, ಬಹಳಷ್ಟು ಜನ ಕೆಲಸ ಕಳ್ಕೊಂಡಿದ್ದೀರಿ, ಬಹಳಷ್ಟು ಜನ ಬಹಳ ತೊಂದರೆಗೆ ಬಿದ್ದಿದ್ದೀರಿ. ಹಾಗಾಗಿ ಒಂಚೂರು ಸಮಾಧಾನವಾಗಿ ಅವಕಾಶ ಸಿಗುವವರೆಗೂ ಕೂಡ ವೇಟ್ ಮಾಡಬೇಕು. ಎಷ್ಟೋ ಸಲ ಮಾತು ಕೊಟ್ಟು ಬಿಡೋದು, ಮತ್ತು ನಾಳೆಗೂ ಹಾಗೆ ಆಗುತ್ತೆ. 3 ತಿಂಗಳು 6 ತಿಂಗಳ ಸಮಯ ತೆಗೆದುಕೊಳ್ಬೇಕು. ಜೀವನದಲ್ಲಿ ಕೆಲವೊಂದಷ್ಟು ಸಲ ಆ ಸಮಯ ನಮಗೆ ಸರಿ ತೆಗೆದುಕೊಳ್ಬೇಕು. ಸಮಯ ಇಲ್ಲ ಅಂತಾದರೆ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಹಾಗೆ 4ನೇದಾಗಿ ಗೃಹಿಣಿಯರು ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮನೆಯಲ್ಲಿರಬಹುದು, ಸಣ್ಣ ಪುಟ್ಟ ಕೆಲಸದಲ್ಲಿರಬಹುದು, ಅಥವಾ ಹಾಲಿನ ನಂದಿನಿ ನಡೆಸ್ತಾ ಇರುವಂಥ, ಹಾಲು ಬೂತ್ ನಡೆಸ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಇವರೆಲ್ಲ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. 5ನೇದಾಗಿ ಬಹಳ ಮುಖ್ಯವಾಗಿ ನೋಡಿ, 12ನೇ ರಾಶಿಯ ಕುಜ ಇದ್ದಾನೆ. ಸೇಲ್ ಬಿಲ್ಡಿಂಗ್ ಕಟ್ಟುವಂಥವರು, ಅಥವಾ ದೊಡ್ಡ ಬಿಲ್ಡರು, ಅಥವಾ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ಅಥವಾ ದೊಡ್ಡ ಧಾರ್ಮಿಕ ಕ್ಷೇತ್ರವನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗಳು ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು ಜೀವನದಲ್ಲಿ. ಯಾಕೆಂದರೆ ಸಣ್ಣ ಪುಟ್ಟ ತೊಂದರೆಗಳು ಕೂಡ ನಮಗೆ ಕಾಡ್ತಾ ಇರುತ್ತೆ. ಬಹಳಷ್ಟು ಮನಸ್ಸು ಸೂಕ್ಷ್ಮ ಈ ಕುಂಭರಾಶಿಯವರದು. ಹೊರಗಡೆಗೆ ಕುಡಿಕೆ ಹಾಗೆ ಕಾಣಿಸುತ್ತೆ, ಅದರ ಒಳಗಡೆಗೆ ಮನಸ್ಸು ಬಹಳ ಸೂಕ್ಷ್ಮ, ಬಹಳ ಪ್ರೀತಿ, ಬಹಳ ಮಹತ್ತರವಾದಂತಹ ಮನಸ್ಥಿತಿ. ಹಾಗಾಗಿ ಕೆಲವೊಂದಷ್ಟು ವಿಷಯದಲ್ಲಿ ಬಹಳ ಸೂಕ್ಷ್ಮ, ಬಹಳ ತಾಳ್ಮೆ, ಬಹಳ ಜೀವನದಲ್ಲಿ ಯೋಚನೆ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಳಿ. ಕೆಲವೊಂದು ಸಲ ಪ್ರಯತ್ನಗಳು ಸರಿಯಾಗದೇ ಇದ್ದಾಗ ನಾವೇ ಡಿಪ್ರೆಷನ್ಗೆ ಹೋಗಿಬಿಡ್ತೇವೆ. ಅದನ್ನು ಬಿಟ್ಟು ಆ ಸಮಯವನ್ನು ಬಿಟ್ಟು ಬೇರೆದಕ್ಕದಕ್ಕೆ ಪ್ರಯತ್ನ ಮಾಡಿ. ಈಗ ಉದ್ಯೋಗ ಕಳೆದೋಗಿದೆ ಅಂತಾದರೆ 10 ಬಿಸ್ನೆಸ್ಗಳಿದ್ದಾವೆ, 10 ದಾರಿಗಳಿದ್ದಾವೆ ಮನುಷ್ಯನಿಗೆ ಅಲ್ವಾ. ನೀವು ಹಾಗೆ ಕೂತ್ಕೊಂಡು ಕೊಳತು ಹೋಗಬಾರ್ದು. ಮುಂದೆ ಹೋಗಬೇಕು. ಒಂದು ಹೆಜ್ಜೆ ಇಟ್ಟಾಗೆ ಜೀವನ ಹೇಗಾಗತ್ತೆ ಮನುಷ್ಯನಿಗೆ. ಕೆಳಗಡೆ ನೀರಿಗೆ ಹಾರಿದ್ರೆ ಈಜಲಿಕ್ಕೆ ಬರಲ್ಲ, ನೀರಿಗೆ ಹಾಗದೇ ಇದ್ದರೆ ಎಂಥ ಪರಿಸ್ಥಿತಿ. ನೀರಲ್ಲಿ ಕಲೀಲಿಕ್ಕೆ ಆಗುತ್ತೆ, ಈಜನ್ನು ಕಲೀಲಿಕ್ಕೆ ಆಗುತ್ತೆ, ನೀರಿಗೆ ಬಿದ್ದೇ ಕಲಿಬೇಕು. ಹಾಗಾಗಿ ಕಷ್ಟಕ್ಕೆ ಬಿದ್ದಿದ್ದೀರಿ, ಆ ಕಷ್ಟದಿಂದ ಈಜನ್ನು ಕೂಡ ಕಲಿತೀರಿ, ಮುಂದೆ ಬರ್ತೀರಿ, ಗೆಲ್ತೀರಿ ಅಂತೇಳಿ ಹೇಳ್ತಾ, ಇನ್ನು ನಕ್ಷತ್ರ ಪರಿಹಾರಗಳೇನು ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಧನಿಷ್ಠ ನಕ್ಷತ್ರ 3, 4ನೇ ಪಾದದವರು 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ ಇದೆ. ಇಂತಹ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿ, ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಏನು ಹೇಳಿಕೊಳ್ಳಿಕ್ಕೆ ಆಗುತ್ತೋ ನಿಮ್ಮ ಕೈಯಲ್ಲಿ, ಮರೆಯದೇ ಇದ್ದಾಗ ಅದನ್ನು ಹೇಳ್ಕೊಳ್ಳಿ, ಬಿಡಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೇಳ್ಕೊಳ್ಳಿ. ಪುನಃ ಪಠನೆ ಮಾಡಿ. ಒಂದು ಸಲ ಪಠನೆ ಮಾಡಿ ಬಿಟ್ಟಿದ್ದೇನೆ ಅಂತಿಲ್ಲ, ಮತ್ತೊಂದು ಸಲ ಪಠನೆ ಮಾಡಿ. ಆ ಪಠನೆಯನ್ನು ನಿರಂತರ ಮಾಡ್ತಾ ಇದ್ರೆ ಭಗವಂತನು ಎಲ್ಲೋ ಒಂದು ಕಡೆಗೆ ಅನುಗ್ರಹ ಮಾಡ್ತಾನೆ, ಎಲ್ಲೋ ಒಂದು ಕಡೆ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡ್ತಾನೆ, ಎಲ್ಲೋ ಒಂದು ಕಡೆಗೆ ಲಾಭವೂ ಕೂಡ ನಿಮಗೆ ಸಿಗ್ತದೆ ಅಂತೇಳಿ ಹೇಳಬಹುದು. ಇನ್ನು ಶತಭಿಷ ನಕ್ಷತ್ರ 25ನೇ ತಾರೀಕಿಗೆ ಏನಾದರೂ ಒಂದು ಪ್ಲ್ಯಾನನ್ನು ಮಾಡಿ. 25ಕ್ಕೆ ವಿಶೇಷವಾಗಿ ರಥಸಪ್ತಮಿ ಇದೆ. ಏನಾದರೂ ಒಂದು ಪ್ಲ್ಯಾನನ್ನು, ಬಿಸ್ನೆಸ್ಸನ್ನು, ಅಥವಾ ಏನೋ ಒಂದು ಮುಂದಿನ ಪ್ರಯತ್ನಗಳನ್ನು ಕೂಡ ಮಾಡಿಕೊಳ್ಳಿ. ಹಾಗೆ ಕೂತ್ಕೊಳ್ಬೇಡಿ. ಎದ್ದು ನಿಂತರ ಮುಂದೆಲ್ಲ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ. ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತಿಂಗಳಲ್ಲಿ
ಸಾಧ್ಯವಾದರೆ 1ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ತುಳಸಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಎಲ್ಲಿ ಹೋಗೋದಾದರೂ ಕೂಡ ತುಳಸಿ ದೇವಿಗೆ ಕಲ್ಯಾಣ, ನಮಗೆಲ್ಲ ಮಂಗಲವಾಗ್ತದೆ, ನಮಗೆಲ್ಲ ಒಳ್ಳೆಯದಾಗುತ್ತೆ. ಸ್ವಶ್ಚೇರಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಎಂಬುದಾಗಿ ಹೇಳ್ತಾರೆ. ಅಂದರೆ ನಮಗೆ ಮಾಂಗಲ್ಯವಾಗಬೇಕು, ಒಳ್ಳೆಯದಾಗಬೇಕು, ಕಲ್ಯಾಣವಾಗಬೇಕು, ಎಲ್ಲ ಕಷ್ಟಗಳ ಪರಿಹಾರ ಆಗಬೇಕು ಅಂತಂದರೆ ಆ ತುಳಸಿಗೆ ನಮಸ್ಕಾರ ಮಾಡಬೇಕು. ಮನುಷ್ಯನಿಗೆ ನಮ್ಮ ಹಿರಿಯರು ಪ್ರಾಜ್ಞರು ಏನೇನು ಒಳ್ಳೆ ರೀತಿಯಾದಂಥ ಸಂಸ್ಕಾರಗಳನ್ನು, ಆಚಾರಗಳನ್ನು, ವಿಚಾರಗಳನ್ನು, ಸದಾಚಾರಗಳನ್ನು ಹಾಕಿಕೊಟ್ಟಿದ್ದಾರೋ ಅಂತಹ ದಾರಿಯಲ್ಲಿ ನಾವು ಹೋಗುವಂತಹ ಪ್ರಯತ್ನ ಮಾಡಬೇಕು. ಅದರಿಂದ ಅಂತಹ ತೀರಾ ಒಳ್ಳೆಯದಾಗದೇ ಇದ್ದಂಗೆ ಕಂಡರೂ ಕೂಡ ನಮಗೆ ಯಾವುದೋ ಒಂದು ರೀತಿಯಾದಂಥ ನಮ್ಮ ಸಂಸ್ಕಾರ ಆಗುತ್ತೆ. ಒಂದು 10 ನಿಮಿಷ ದೇವರ ಹತ್ರ ಕೂತ್ಕೊಂಡು ಒಂದು ಭಕ್ತಿಯಿಂದ ಮನಸ್ಸನ್ನು ದೇವರು ಪ್ರಾರ್ಥನೆ ಮಾಡಿದಾಗ ನಮ್ಮಲ್ಲೇ ಅಭಿವೃದ್ಧಿ ಆಗುತ್ತೆ. ನಮ್ಮ ಮನಸ್ಸಿಗೆ ಇಂತಹ ಕೆಲಸ ನನ್ನನ್ನು ಮಾಡಲ್ಪಡುತ್ತದೆ, ಇಂಥ ಕೆಲಸ ನನ್ನಿಂದ ಆಗತ್ತೆ ಹೇಳುವಂಥ ಒಂದು ನೋಡಿ ಸ್ಥಿತಿಗತಿಗಳು ಬರುತ್ತೆ. ಚೆನ್ನಾಗಿ ಪ್ರಾಣಾಯಾಮ ಮಾಡಿ ಎಲ್ಲ ಟೆನ್ಷನ್ ಎಲ್ಲ ದೂರ ಆಗ್ತದೆ. ಹಿಂದಿನವರಂದರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಸಂಧ್ಯಾವಂದನಾದಿಗಳನ್ನು ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಣಾಯಾಮವನ್ನು ಮಾಡಿ ಯೋಗ ಮಾಡಿ ಅಂತಂದರು. ಯೋಗೋಧ್ಯಾನಂ ತಥಾ ಸಾಂಖ್ಯಂ ಅಂತ ಕೃಷ್ಣ ಹೇಳ್ತಾನೆ. ಯೋಗವನ್ನು ಧ್ಯಾನವನ್ನು ಮಾಡ್ತಾ ಇದ್ದರೆ ಮನಸ್ಸು ಕೇಂದ್ರೀಕೃತವಾಗ್ತದೆ, ಮತ್ತು ನಮ್ಮ ಸಾಧನೆಗಳನ್ನು ಕೂಡ ಮಾಡಬಹುದು. ಹೀಗೆ 10 ಕೆಲಸ ಕಾರ್ಯಗಳಿಗೆ ಅವಕಾಶಗಳಿದೆ. ಇಂಥ ಅವಕಾಶಗಳನ್ನು ಬಿಡಬಾರದು. ಮನುಷ್ಯನಿಗೆ ಪುನಃ ಪುನಃ ಕಷ್ಟ, ಪುನಃ ಪುನಃ ಸಮಸ್ಯೆಗಳು ಬರ್ತಾ ಇರ್ತದೆ ನಿಜ. ಆ ಸಮಸ್ಯೆಗಳು ಏನೇ ಬಂದರೂ ನಾವು ಹಠದಿಂದ ಸಾಧನೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಸಾಧಕರಿಗೆ ಎಲ್ಲರಿಗೂ ಕೂಡ ಶುಭವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.